ಅಂಗವಿಕಲರ ಪೆನ್ಷನ್ 5,000 ರೂಪಾಯಿ ಕೊಡಲೇಬೇಕು. ಅಂಗವಿಕಲರ ಪೆನ್ಷನ್ ಸಿದ್ದರಾಮಯ್ಯ ಸರ್ಕಾರ ಅಂಗವಿಕಲರಿಗೆ ಗ್ಯಾರಂಟಿ ಕೊಡಲೇಬೇಕು. ಮಾಸಾಶನ ಹೆಚ್ಚಳ ಮಾಡಬೇಕು. ಅಂಗವಿಕಲರು ಒಂದೇ UDID ಕಾರ್ಡ್ ಇದರಲ್ಲಿ ತಾರತಮ್ಯ ಬೇಡ, ಒಂದೇ ಮಾಸಾಶನ ಕೊಡಬೇಕು. ರಾಜ್ಯದಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಸಚಿವಾಲಯ ಹಾಗೂ ಪ್ರತ್ಯೇಕ ಸಚಿವರು ಮಾಡಲೇಬೇಕು. 2016 ಕಾಯ್ದೆ ಪ್ರಕಾರ ಹಾಗೂ ಸುಪ್ರೀಂ ಕೋರ್ಟ್ ಜಾರಿಗೆ ಹೊರಡಿಸಿದ ಆದೇಶ ಪ್ರಕಾರ ಅಂಗವಿಕಲರ ಶೇಕಡ 5% ವಿಕಲಚೇತನ ಸರ್ಕಾರ ಕಚೇರಿಗಳಲ್ಲಿ ಹಾಗೂ ಖಾಸಗಿಯಲ್ಲಿ ಉದ್ಯೋಗ ನೀಡಬೇಕು. ಎಲ್ಲ ಅಂಗವಿಕಲರ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ನೀಡಬೇಕು. ರಾಜ್ಯಾದ್ಯಂತ ಅಂಗವಿಕಲರ ಪ್ರತಿ 3ನೇ ಸೋಮವಾರದಂದು ಅಂಗವಿಕಲರ ಕುಂದುಕೊರತೆ ಸಭೆ ನಡೆಸುವುದಕ್ಕೆ ಶೀಘ್ರವಾಗಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊರಡಿಸಬೇಕು. ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕೂಡ ಅವರು ಕಮಿಷನರ್, ರಾಜ್ಯ ಮಟ್ಟದ ಕಮಿಷನರ್ ಏನಿದ್ರು ಅದೇ ರೀತಿ ಜಿಲ್ಲಾ ಮಟ್ಟದ ನ್ಯಾಯಾಧೀಶರವರು ನಮ್ಮ ಅಂಗವಿಕಲರ ಹಂಗಾಗಿ ನಾವೇನು ಹೇಳ್ತಾ ಇದೀವಿ, ಅವ್ರಿಗೆ ಪೂರ್ತಿಯಾಗಿರ್ತಕ್ಕಂಥ ಈ ಜಿಲ್ಲೆಯ ಅಧಿಕಾರ ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗಿರ್ತದೆ. ನಾವು ಅಂಗವಿಕಲರಿಗೆ ಕನಿಷ್ಠ ತಿಂಗಳಿಗೊಂದ್ಸಲ ಆದರೂ ಕೂಡ ಕಾನೂನಿದೆ, ಇದು ಏನಿದೆ ಕಾನೂನಿದೆ. ಅಂಗವಿಕಲರ ಹಕ್ಕುಗಳ ಕಾಯ್ದೆ ಪ್ರಕಾರ ಯಾರು ಮನೆಗೆ ಸೇರಂಗಲ್ಲ ಏನಿಲ್ಲ. ನಮ್ಮನ್ನ ಹೆಂಗ ಸರ್ ಮತ್ತೆ ಅಲ್ಲ ಸರ್, ಮತ್ತೆ ನಮ್ಮನೆ ಯಾರು ಸೇರಂಗಲ್ಲ ಮತ್ತೆ ಹೆಂಗ ಸರ್? ನಾವು ಸಾಯದೆ ಮತ್ತೆ ಏನಿಲ್ಲ, ಸಾಯದೆ ಹೌದಿಲ್ಲ ಸರ್? ಮತ್ತೆ ಏನು ಮಾಡೋದು ಸರ್? ಇಂತಿಂಥ ಕಷ್ಟಗಳು ಇದೆ ಸರ್. ಮತ್ತೆ ಪ್ರಾಬ್ಲಮ್ ಹೇಳ್ತೀವಿ ಸರ್, ನಮ್ಮನ್ನು ಮಾಡ್ಕೊಂಬರಾರು ಬಿಡಾರು ಸರ್. ಹೌದಾ? ಮತ್ತೆ ನಮಗೆ ಇನ್ನೂ ಮದುವೆ ಆಗಿಲ್ಲ, ಏನಿಲ್ಲ. ಮತ್ತೆ ಎಲ್ಲರಿಗೂ ಮದುವೆ ಆಗಿಲ್ಲ ಸರ್, ಯಾರಿಗೆ ಮದುವೆ ಆಗಿಲ್ಲ. ಮದುವೆ ಆಗ್ಲಾರ್ದ್ರಿಗೆ ಏನು ಬದುಕು ಮಾಡ್ಲಾರ್ದ್ರಿಗೆ ಏನು ಮತ್ತೆ ಅದನ್ನ ಸಂಬಳ ಬಂದ್ರೆ ಆ ಸಂಬಳ ಕೂಡ ಕಡಿಮೆ ಬಂದ್ರೆ ಇನ್ನೇನು ಯಾರು ನೋಡ್ತಾರೆ ಸರ್? ನಮ್ಮ ಜೀವನ ಹೆಂಗ ಸರ್ ಹೇಳ್ರಿ ಸರ್? ಹೆಸರು ರಂಗಪ್ಪ ದಾಸರ್ ಅಂತೇಳಿ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಳ್ಳಾರಿ ತಾಲೂಕಿನ ಅಂಗವಿಕಲರು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದ ನಾಯಕತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾರಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತ ಹೇಳಿದಪ್ಪ ಅಂದರೆ, ಅಂಗವಿಕಲರಿಗೆ ಕನಿಷ್ಠ ಜೀವನ ನಿರ್ವಹಣಾ ಭತ್ಯೆ ಮಾಸಾಶನ ಅಂತ ಏನು ಕರಿತೀವಿ, ಅದು 5,000 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಂಗವಿಕಲರ ಬೇಡಿಕೆ ಆಗಿರ್ತಕ್ಕಂಥದ್ದಾಗಿದೆ. ಹಂಗಾಗಿ ಈಗ ಫೆಬ್ರವರಿ 16ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈ ಮುಂಗಡ ಪತ್ರದಲ್ಲಿ ಈ ಬೇಡಿಕೆಯನ್ನು ಅವ್ರುಗಳು ಸೇರಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಆಗಿದೆ ಅಂತಕ್ಕಂಥದ್ದು ಒಂದನೇ ವಿಚಾರ. ಎರಡನೇ ವಿಚಾರ ಏನಂತ ಹೇಳಿದಪ್ಪ ಅಂದರೆ, ಈಗಾಗಲೇ ಕಾಂಗ್ರೆಸ್ಸು 2 ಬಾರಿ ತನ್ನ ಪ್ರಣಾಳಿಕೆಯಲ್ಲಿ ಅಂಗವಿಕಲರಿಗೆ ನಾವು ಕನಿಷ್ಠ 3,000 ರೂಪಾಯಿ ಮಾಸಾಶನವನ್ನು ಮಾಡ್ತೀವಿ ಅಂತೇಳಿ ಅವರ ಕಾಂಗ್ರೆಸ್ ಪಕ್ಷನೇ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿತ್ತು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಏನಂತ ಹೇಳಿದಪ್ಪ ಅಂದ್ರೆ, ನಾವು ನಮ್ಮ ಭರವಸೆಗಳನ್ನು ಈಡೇರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಹೇಳ್ತಾ ಇದ್ದಾರೆ. ಆದರೆ ಅಂಗವಿಕಲರ ವಿಷಯದಲ್ಲಿ ಅವರು ಭರವಸೆಗಳನ್ನು ಯಾಕೆ ಈಡೇರಿಸಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಅಂತಕ್ಕಂಥದ್ದು. ಅಂದರೆ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ 3,000 ರೂಪಾಯಿ ಮಾಸಾಶನವನ್ನು ಕೂಡ ಇಲ್ಲಿವರೆಗೂ ಕೂಡ ಕನಿಷ್ಠ ಈಡೇರಿಸಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಗಂಭೀರ ಆರೋಪ ಇದೆ. ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ. ಈಗ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಅದೇ ರೀತಿಯಲ್ಲಿ ಅಂಗವಿಕಲರಿಗೂ ಕೂಡ ಗ್ಯಾರಂಟಿ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಅದರಲ್ಲಿ ಭಾರಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಕನಿಷ್ಠ 5,000 ರೂಪಾಯಿ ಮಾಸಾಶನವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ. ನಾವು ಅಂಗವಿಕಲರು ಗಣತಿಯಿಂದ ಜೀವನ ಮಾಡಬೇಕು ಅಂತೇಳಿ ಸರ್ಕಾರ ಹೇಳ್ತದೆ, ಮತ್ತು ಅಂಗವಿಕಲರ ಕಾಯ್ದೆ ಮತ್ತು ಕಾನೂನಲ್ಲಿ ಕೂಡ ಏನು ಹೇಳ್ತದೆ, ಗಣತಿಯಿಂದ ಜೀವನ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಹೇಳ್ತಾ ಇದೆ. ಅಂದರೆ ಗಣತಿಯಿಂದ ಜೀವನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದಷ್ಟೇ ಸಾಕಾಗೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಕಾಯ್ದೆ ಕೂಡ ಹೇಳ್ತದೆ ಏನಂತ ಹೇಳಿದಪ್ಪ ಅಂದರೆ, ಅವರಿಗೆ ಶಿಕ್ಷಣ ಕೊಡಬೇಕು, ಉದ್ಯೋಗ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮಾಸಾಶನ ಅಂದರೆ ನೆರವನ್ನು ಕೊಡಬೇಕು ಅಂತೇಳಿ ಕಾನೂನು ಹೇಳ್ತದೆ. ಅಂದರೆ 1,400 ರೂಪಾಯಿ ಕೊಡ್ತಕ್ಕಂಥದ್ದು ಸ್ವಾಮಿ, ನೀವು 800 ರೂಪಾಯಿ ಕೊಡ್ತಕ್ಕಂಥದ್ದು ಅಂಗವಿಕಲರಿಗೆ ಸಾಕಾಗಲ್ಲ. ಇದು 10 ವರ್ಷದಿಂದ ಅದೇ 1,400 ರೂಪಾಯಿಯನ್ನು ಮುಂದುವರಿಸ್ತಾ ಇದ್ದೀರಿ. ನಮಗೆ ಈಗ ಕನಿಷ್ಠ 5,000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ಕಾಂಗ್ರೆಸ್ ಇದು ಸಿದ್ದರಾಮಯ್ಯ ಸರ್ಕಾರ ಅಂಗವಿಕಲರಿಗಾಗಿ ಗ್ಯಾರಂಟಿ ಯೋಜನೆಯನ್ನು
ಪ್ರಕಟಿಸಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಇದೆ, ಅದನ್ನು ಜಾರಿಗೆ ತರಲಿಕ್ಕೆ ಒಂದು ಇಲ್ಲಿವರೆಗೂ ಕೂಡ ಆಗಿರ್ತಕ್ಕಂಥ ಯಾವುದೇ ಸೂಚನೆಗಳು ಇಡೀ ಕರ್ನಾಟಕದಲ್ಲಿ ನಾವು ಕಾಣ್ತಾ ಇಲ್ಲ. ನೀವು ಇಲ್ಲಿ ನೋಡ್ರಿ, ಜಿಲ್ಲಾಧಿಕಾರಿಗಳು ಇದ್ದಾರೆ, ಜಿಲ್ಲಾಧಿಕಾರಿಗಳು ಅಂಗವಿಕಲರ ಕುಂದುಕೊರತೆ ಸಭೆಯನ್ನು ಅವರು ಕರಿಬೇಕು ಅಂತೇಳಿ ಕಾನೂನು ಹೇಳ್ತಾ ಇದೆ. ಇಲ್ಲಿವರೆಗೂ ಕೂಡ ಒಂದು ಕುಂದುಕೊರತೆ ಸಭೆಯನ್ನು ಅವ್ರ ಕೈಲಿ ಕರೀಲಿಕ್ಕೆ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಆಯುಕ್ತರು ಇರ್ತಾರೆ ಮತ್ತು ಅವ್ರಿಗೆಲ್ಲ ರೀತಿಯ ಅಧಿಕಾರ ಇರ್ತದೆ ಇಡೀ ಜಿಲ್ಲೆ ಬಗ್ಗೆ. ಅವರು ಇಲ್ಲಿವರೆಗೂ ಕೂಡ ಕರೆದಿಲ್ಲ. ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಆದರೆ ಅವರು ಈ ಕುರಿತಂತೆ ಎಲ್ಲ ಇನಿಷಿಯೇಟ್ ಮಾಡಬೇಕು. ಯಾವುದೇ ಥರದಾಗಿರ್ತಕ್ಕಂಥ ಇನಿಷಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಕಾಯ್ದೆ ಜಾರಿಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಎಲ್ಲಿಂದ ಆಗಬೇಕು ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದ ಏನು ಆಡಳಿತ ಇರ್ತದೆ ಅಲ್ಲಿಂದ ಫಂಕ್ಷನ್ಗಳು ಅವರು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದರೆ ಕೆಳಗಡೆ ಪಂಚಾಯತ್ ಮಟ್ಟದಲ್ಲಿ ಜಾರಿ ಆಗ್ತದೆ, ತಾಲೂಕಲ್ಲಿ ಜಾರಿ ಆಗ್ತದೆ. ಹಂಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಕುಂದುಕೊರತೆ ಸಭೆಯನ್ನು ಕರೀಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಬೇಕಾದಷ್ಟು ಅವಕಾಶ ಕಾನೂನಿದೆ. ಏನಂತಂದರೆ ಅಂತ್ಯೋದಯ ಅನ್ನ ಕಾರ್ಡ್ ಯೋಜನೆ ಕೊಡಬೇಕಂತಿದೆ, ಅದು ಅಂಗವಿಕಲರಿಗೆ ಮುಟ್ಟಿಲ್ಲ. ಅಂದರೆ ನೀನು 100 ಮನೆಗಳಲ್ಲಿ 5 ಮನೆ ಅಂಗವಿಕಲರಿಗೆ ಕೊಡಬೇಕಂತಿದೆ. ಈಗಲೂ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ ಮನೆಗಳಿಲ್ಲ, ಜಾಗ ಕೊಡಬೇಕು ಅಂತಿದೆ. ಅದ್ರ ಬಗ್ಗೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಜಾಗ ಇಲ್ಲ ಅನ್ನೋ ಕಾರಣ ಕೂಡ ಇವತ್ತು ಅಂಗವಿಕಲರು ಯಾರೋ ಮನೆಯಲ್ಲಿ ಅವ್ರು ಇನ್ನು ಅವ್ರ ಕುಟುಂಬದ ಬೇರೊಬ್ಬರ ಮನೆಯಲ್ಲಿ ಏನಪ್ಪ ಅಂದರೆ ಆಶ್ರಯ ಪಡಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹಂಗಾಗಿ ಈ ರೀತಿ ಹಲವಾರು ಬೇಡಿಕೆಗಳು ನಾವು ಸರ್ಕಾರಕ್ಕೆ ಮುಂದಿಟ್ಟಿದ್ದೀವಿ. ಅವುಗಳನ್ನು ಸರ್ಕಾರ ಜಾರಿ ಮಾಡಬೇಕು ಅಂತೇಳಿ ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ.